ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ. ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ, ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ. ಇನ್ನು ಹೈಪರ್ ಟೆನ್ಷನ್, ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರಲ್ಲಿ ಹೈಪರ್ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಟೆನ್ಷನ್ ಅಲ್ಲದೆ ಹೈಪರ್ ಟೆನ್ಷನ್ ತಗೋತಾರೆ. ಯಾಕೆ? ಇದರಿಂದ ಬೇರೆ ಏನೆಲ್ಲ ಸಮಸ್ಯೆಗಳಾಗತ್ತೆ? ಕಿಡ್ನಿ ಸಮಸ್ಯೆ ಆಗತ್ತೆ ಹೈಪರ್ ಟೆನ್ಷನ್ ಇಂದ. ಹೇಗೆ, ಯಾರನ್ನ ಈ ಹೈಪರ್ ಟೆನ್ಷನ್ ಟಾರ್ಗೆಟ್ ಮಾಡಬಹುದು, ಯಾರಲ್ಲಿ ಹೈಪರ್ ಟೆನ್ಷನ್ ಇದ್ದಾಗ ಬೇರೆ ಸಮಸ್ಯೆಗಳು ಹೆಚ್ಚಾಗತ್ತೆ, ಇದೆಲ್ಲವನ್ನ ತಿಳಿಸ್ಕೊಡೋಕೆ ಇವತ್ತು ನಮ್ಮ ಜೊತೆ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಕಾವೇರಿ ಆಸ್ಪತ್ರೆಯ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್ ಡಾಕ್ಟರ್ ದಯಾನಂದ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಡಾಕ್ಟರ್, ಮೊದಲಿಗೆ ಈ ಬ್ಲಡ್ ಪ್ರೆಷರ್ ಅಂದ್ರೆ ಏನು? ಬ್ಲಡ್ ಪ್ರೆಷರ್ ಅಂದರೆ ನಮ್ಮ ಹಾರ್ಟ್ ಪಂಪ್ ಮಾಡಿದಾಗ ರಕ್ತವು ವಿವಿಧ ಅಂಗಗಳಿಗೆ ಹರಡುತ್ತೆ. ಆ ಸಮಯದಲ್ಲಿ ಏನು ಬ್ಲಡ್ ಹರಿಯುವ ಬ್ಲಡ್ಡು ಆ ರಕ್ತದ ಗೋಡೆಗಳ ಮೇಲೆ ಏನು ಒತ್ತಡವನ್ನು ಹೇರುತ್ತೆ ಅದನ್ನು ನಾವು ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಬ್ಲಡ್ ಪ್ರೆಷರ್ ಅಂತ ಅದರಲ್ಲಿ ಎರಡು ರೀಡಿಂಗ್ಸ್ ಇರುತ್ತೆ. ಒಂದು ಸಿಸ್ಟೋಲಿಕ್ ಅಂತ, ಇನ್ನೊಂದು ಡಯಾಸ್ಟೋಲಿಕ್ ಅಂತ. ಸಿಸ್ಟೋಲಿಕ್ ಅಂದರೆ ವೆನ್ ನಮ್ಮ ಹಾರ್ಟ್ ಪಂಪ್ ಮಾಡಿದಾಗ ಏನು ಪ್ರೆಷರು, ಒತ್ತಡ ಅದು ಬ್ಲಡ್ ವೆಸಲ್ ಮೇಲೆ ಇರುತ್ತೆ ಅದನ್ನು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ನಮ್ಮ ಹಾರ್ಟ್ ಯಾವಾಗ ರಿಲ್ಯಾಕ್ಸ್ ಆಗುತ್ತೆ, ದಟ್ ಈಸ್ ವೆನ್ ಡ್ಯೂರಿಂಗ್ ಡಯಾಸ್ಟೋಲಿಕ್ ಫೇಸಲ್ಲಿ, ಸೊ ಅದನ್ನ ನಾವು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಾರ್ಮಲ್ ಆಗಿ ಬ್ಲಡ್ ಪ್ರೆಷರ್ 120/80 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಇರುತ್ತೆ. ಸೊ ಇದು ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಒಂದು ಬ್ಲಡ್ ಪ್ರೆಷರ್ನ ಸೂಚಿಸುವ ಅಂಕಿಅಂಶ. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಾವು ಈಗ ಬ್ಲಡ್ ಪ್ರೆಷರಲ್ಲಿ ಯಾವಾಗ ಜಾಸ್ತಿ ಇದೆ ಅಂದರೆ ಅಧಿಕ ರಕ್ತದೊತ್ತಡ, ಕನ್ನಡದಲ್ಲಿ ರಕ್ತದೊತ್ತಡ ಅಂತ ಹೇಳ್ತೀವಿ, ಹೈ ಬಿ ಪಿ ಇರ್ಬೋದು, ಇಲ್ಲ ಹೈಪರ್ ಟೆನ್ಷನ್ ಇರ್ಬೋದು. ನಾವು ಯಾವಾಗ ಹೈಪರ್ ಟೆನ್ಷನ್ ಇದೆ ಅಂತ ಹೇಳ್ತೀವಿ ಅಂದರೆ ಅಕಾರ್ಡಿಂಗ್ ಟು JNC 7 ಗೈಡ್ಲೈನ್ಸ್ ಪ್ರಕಾರ ಬ್ಲಡ್ ಪ್ರೆಷರ್ ಮೋರ್ ದೆನ್ 140/90 ಇದ್ದಾಗ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪ್ರೀ ಹೈಪರ್ ಟೆನ್ಷನ್ ಅಂದರೆ ಇನ್ನೂ ಬ್ಲಡ್ ಪ್ರೆಷರ್ಗೆ ಆ ಕಂಡೀಷನ್ಗೆ ಹೋಗಿಲ್ಲ, ಅದನ್ನ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಆ ಕಂಡೀಷನ್ ಯಾವಾಗ ಅಂತಂದರೆ ನಮ್ಮ ನಾರ್ಮಲ್ ಬಿ ಪಿ ಇರೋದು 120/80, ಅದು 120ಇಂದ 139ವರೆಗೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್, ಆರ್ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ 80ಇಂದ 89 ಒಳಗಡೆ. ಈ ರೇಂಜಲ್ಲಿದ್ದರೆ ಅದನ್ನ ಪ್ರೀ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅದೇ ಪ್ರಕಾರ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ ನಾವು ಬ್ಲಡ್ ಪ್ರೆಷರ್ನ ವಿವಿಧ ಕ್ಯಾಟಗರಿಗಳಲ್ಲಿ ಡಿವೈಡ್ ಮಾಡ್ಬೋದು. ಎಲಿವೇಟೆಡ್ ಬ್ಲಡ್ ಪ್ರೆಷರು, ಸ್ಟೇಜ್ 1 ಹೈಪರ್ ಟೆನ್ಷನ್ ಆ್ಯಂಡ್ ಸ್ಟೇಜ್ 2 ಹೈಪರ್ ಟೆನ್ಷನ್ ಅಂತ. ಯಾವಾಗ ನಮ್ಮ ಬಿ ಪಿ ಮೋರ್ ದೆನ್ 120 to 130 ಆರ್ ಡಯಾಸ್ಟೋಲಿಕ್ ಮೋರ್ ದೆನ್ 80 to 89 ಇದ್ದಾಗ ನಾವು ಎಲಿವೇಟೆಡ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ. ಇಫ್ ಬಿ ಪಿ ಇಸ್ ಮೋರ್ ದೆನ್ 130 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಆಫ್ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಥವಾ ಮೋರ್ ದೆನ್ 90 ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಇದ್ದಾಗ, ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಇದ್ದಾಗ ನಾವು ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಈಗ ಹೈಪರ್ ಟೆನ್ಷನ್ ಅಂತ ಅಂದಾಗ ಹೈಪರ್ ಟೆನ್ಷನ್ ಅಂದರೆ ಫಸ್ಟ್ ಆಫ್ ಆಲ್ ಏನು, ಬಿ ಪಿಯಿಂದ ಅಷ್ಟೇ ಇದು ಕಾಸ್ ಆಗೋದ ಏನು ಅಂತ? ಹೈಪರ್ ಟೆನ್ಷನ್ ಅಂತಂದರೆ ಹೈ ಬಿ ಪಿ, ಆದರೆ ನಮ್ಮ ನಾರ್ಮಲ್ ಬಿ ಪಿಗಿಂತ ಜಾಸ್ತಿ ಇರೋ ಬಿ ಪಿ ಲೆವೆಲ್ನ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಬ್ಲಡ್ ಪ್ರೆಷರ್ ಅಂದರೆ ರಕ್ತದೊತ್ತಡ, ಹೈಪರ್ ಟೆನ್ಷನ್ ಅಂದರೆ ಅಧಿಕ ರಕ್ತದೊತ್ತಡ. ಓಕೆ ಡಾಕ್ಟರ್, ಈಗ ಈ ಹೈಪರ್ ಟೆನ್ಷನ್ ಅನ್ನೋದು ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಹೈ ಬಿ ಪಿ ಇದ್ದವರಲ್ಲ ಅಥವಾ ನಾರ್ಮಲ್ ಪರ್ಸನ್ ಕೂಡ ಸಡನ್ ಆಗಿ ಬಿ ಪಿ ರೈಸ್ ಆಗಿ ಹೈಪರ್ ಟೆನ್ಷನ್ ಆಗಬಹುದಾ ಅಂತ? ಹೈಪರ್ ಟೆನ್ಷನ್ ಯಾರಿಗೆ ಬೇಕಾದರೂ ಆಗ್ಬೋದು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಏಜ್ ಇದ್ದಿಲ್ಲ, ಪರ್ಟಿಕ್ಯುಲರ್ ಸೆಕ್ಸ್ ಅಂತಿಲ್ಲ. ಗಂಡಸರಿಗೂ ಆಗ್ಬೋದು, ಹೆಣ್ಮಕ್ಳಿಗೂ ಆಗ್ಬೋದು, ಯುವಕರ ಆಗ್ಬೋದು, ಏಜ್ ಆದವ್ರಿಗೆ ಮುದುಕರಲ್ಲೂ ಇರ್ಬೋದು, ಯಾರಿಗೆ ಬೇಕಾದರೂ ಆಗ್ಬೋದು. ಬಟ್ ಅದರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸು ಇದೆ. ಸೊ ಆ ಥರ ರಿಸ್ಕ್ ಫ್ಯಾಕ್ಟರ್ ಅಂದರೆ ಹೈಯರ್ ಏಜ್, ಜಾಸ್ತಿ ಏಜ್ ಇದ್ದ ಹಾಗೆ ಜಾಸ್ತಿ ಬ್ಲಡ್ ಪ್ರೆಷರ್ ಇರುತ್ತೆ. ಅದೇ ಥರ ಮೇಲ್ಸ್ ಅಂದರೆ ಗಂಡು ಮಕ್ಕಳಲ್ಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಲ್ಲಿ ಜಾಸ್ತಿ ಬ್ಲಡ್ ಪ್ರೆಷರ್ ಕಂಡು ಬರುತ್ತೆ. ಅದ್ರ ಜೊತೆಗೆ ಎತ್ನಿಸಿಟಿ ಅಂದರೆ ನಾವು ಆಫ್ರಿಕನ್ ಬ್ಲ್ಯಾಕ್ಸಲ್ಲಿ ತುಂಬ ಜಾಸ್ತಿ ಬ್ಲಡ್ ಪ್ರೆಷರ್ ಕಂಡು ಬರುತ್ತೆ. ಅದ್ರ ಜೊತೆಗೆ ಜೆನೆಟಿಕ್ಸ್, ಸೊ ಇದು ಅನುವಂಶೀಯತೆ ಅಂದರೆ ಅಧ್ಯಯನದ ಪ್ರಕಾರ ಆಲ್ಮೋಸ್ಟ್ ಒಂದು 30-35% ಜನಗಳಲ್ಲಿ ವಿವಿಧ ಅನುವಂಶಿತ ಕಾರಣಗಳಿಂದ ಜೆನೆಟಿಕ್ಸ್ ರೀಸನ್ನಿಂದ ಬ್ಲಡ್ ಪ್ರೆಷರ್ ಇರುತ್ತೆ. ಅದ್ರ ಜೊತೆಗೆ ಯಾರು ಅಂದರೆ ಮಾಡಿಫೈಬಲ್, ಇದೆಲ್ಲ ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್, ಅಂದರೆ ಇದನ್ನ ಬದಲಾಯಿಸೋಕ್ಕಾಗಲ್ಲ. ನಾಟ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತಲೂ ಇರುತ್ತೆ. ಅಂದರೆ ಈ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ಕೆಲವೊಂದು ಚೇಂಜಸ್ಸಿಂದ ಬದಲಾಯಿಸ್ಬೋದು. ಆ ಥರದ್ದು ಯಾವುದು ಅಂದರೆ ಬೊಜ್ಜು ಅಂದರೆ ಒಬೆಸಿಟಿ, ಹೈ ಸಾಲ್ಟ್ ಇಂಟೆಕ್ಟ್, ಜಾಸ್ತಿ ಉಪ್ಪು ಸೇವನೆ ಮಾಡೋದು, ಮದ್ಯಪಾನ ಮಾಡುವುದು, ಧೂಮಪಾನ ಮಾಡುವುದು, ಲೆಸ್ ಫಿಸಿಕಲ್ ಆಕ್ಟಿವಿಟಿ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲು,
ಫಿಸಿಕಲ್ ಸ್ಟ್ರೆಸ್ಸು, ಮೆಂಟಲ್ ಸ್ಟ್ರೆಸ್ಸು, ಇದೆಲ್ಲವೂ ನಾನ್ ಮಾಡಿಫೈಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಸೊ ಇದನ್ನ ನಾವು ಸರ್ಟೆನ್ ಜೀವನ ಶೈಲಿ ಚೇಂಜಸ್ಸಿಂದ ಆರ್ ಡಯಟರಿ ಚೇಂಜಸ್ಸಿಂದ ವಿ ಕ್ಯಾನ್ ಚೇಂಜ್ ದಿಸ್ ಈ ರಿಸ್ಕ್ ಫ್ಯಾಕ್ಟರ್ಸ್ನ. ಓಕೆ ಡಾಕ್ಟರ್, ಈಗ ಹೈಪರ್ ಟೆನ್ಷನ್ ಇದೆ ಅಂತ ಅಂದಾಗ ಲೈಕ್ ತುಂಬ ಜನಕ್ಕೆ ಅದು ಸಿಂಪ್ಟಮ್ಸ್ ಗೊತ್ತಾಗಲ್ಲ. ಸೊ ಹೈಪರ್ ಟೆನ್ಷನ್ ಸಿಂಪ್ಟಮ್ಸ್ ಏನೇನಿರಬಹುದು? ಸಾಮಾನ್ಯವಾಗಿ ಹೇಳಬೇಕಾದ್ರೆ ಹೈಪರ್ ಟೆನ್ಷನ್ಗೆ ಒಂದು ಸ್ಪೆಸಿಫಿಕ್ ಆದಂಥ ಯಾವುದೇ ಸಿಂಪ್ಟಮ್ಸ್ ಇಲ್ಲ. ಸೊ ಜಾಸ್ತಿ ಕಾಮನ್ ಆಗಿ ಸಿಂಪ್ಟಮ್ಸ್ ಯಾವಾಗ ಬ್ಲಡ್ ಪ್ರೆಷರ್ ತುಂಬ ಜಾಸ್ತಿ ಇರುತ್ತೆ, ತುಂಬ ದಿವಸಗಳಿಂದ ಬ್ಲಡ್ ಪ್ರೆಷರ್ ಇರೋರಿಗೆ ಅವಾಗ ಹೆಡ್ಏಕ್ ಬರ್ಬೋದು, ಕಣ್ಣು ಮಂಜು ಆಗ್ಬೋದು, ಕೆಲವೊಂದು ಸರ್ತಿ ಎದೆ ಬಡಿತ ಜಾಸ್ತಿ ಆಗೋದು, ಪಾಲ್ಪಿಟೇಷನ್ ಆಗ್ಬೋದು, ಕೆಲವೊಂದು ಸರ್ತಿ ಸುಸ್ತು ಆಗ್ಬೋದು, ಮಂಪರು ಬರ್ಬೋದು, ಅದ್ರ ಜೊತೆಗೆ ವೀಕ್ನೆಸ್ ಇರ್ಬೋದು, ನಿರಾಸಕ್ತಿ ಇರ್ಬೋದು, ಆ ಥರದ ಕೆಲವೊಂದು ಸಿಂಪ್ಟಮ್ಸ್ಗಳು ಬರುತ್ತೆ. ಇನ್ನು ಯಾವಾಗ ನಮ್ಮ ಬ್ಲಡ್ ಪ್ರೆಷರ್ ತುಂಬ ದಿವಸದಿಂದ ಇದ್ದು ನಮ್ಗೆ ಗೊತ್ತಿರಲಿಲ್ಲ, ಅದರಿಂದ ಬೇರೆ ಅಂಗಗಳಲ್ಲಿ ಸೈಡ್ ಎಫೆಕ್ಟ್ ಆದಾಗ ನಮಗೆ ಎದೆ ನೋವು ಬರ್ಬೋದು. ಅದು ಯಾವಾಗಂದ್ರೆ ಕೆಲವೊಂದು ಸರ್ತಿ ಹಾರ್ಟ್ ಅಟ್ಯಾಕ್ ಆ ಥರ ಇದ್ದಾಗ ಎದೆ ನೋವು ಬರ್ಬೋದು. ಅದ್ರ ಜೊತೆಗೆ ನಮಗೆ ಕಾಲು ಊತ ಬರ್ಬೋದು, ಯೂರಿನ್ ಬರೋದು ಕಡಿಮೆ ಆಗ್ಬೋದು. ಈ ಥರ ಆಗೋದು ಯೂಶ್ವಲಿ ನಮಗೆ ಕಿಡ್ನಿ ಮೇಲೆ ಎಫೆಕ್ಟ್ ಆದಾಗ, ಕಿಡ್ನಿ ಡಿಸೀಸ್, ಕಿಡ್ನಿ ಫೇಲ್ ಆದಾಗ ಈ ಥರ ಸಿಂಪ್ಟಮ್ಸ್ಗಳೆಲ್ಲ ಬರುತ್ತೆ. ಸೊ ಕನ್ಸಿಡರ್ ಮಾಡಿದ್ರೆ ಸಿಂಪ್ಟಮ್ಸ್ ಯಾವುದೇ ಸ್ಪೆಸಿಫಿಕ್ ಆಗಿಲ್ಲ. ಅದು ಅರ್ಲಿ ಸ್ಟೇಜ್ ಅಂದರೆ ಪ್ರಾರಂಭಿಕ ಸ್ಟೇಜಸ್ಸಲ್ಲಿ ಬ್ಲಡ್ ಪ್ರೆಷರ್ಗೆ ಯಾವುದೇ ಥರದ ಸಿಂಪ್ಟಮ್ಸ್ ಇಲ್ಲ. ಓಕೆ ಡಾಕ್ಟರ್, ಏನೋ ಈಗ ಹೈಪರ್ ಟೆನ್ಷನ್ ಸಿಂಪ್ಟಮ್ಸ್ ಅಂತ ಹೇಳಿದಾಗ ನೀವು ಹೇಳಿದ್ರಿ ಅಷ್ಟು ನೋಟಿಸಬಲ್ ಸಿಂಪ್ಟಮ್ಸ್ ಇರಲ್ಲ, ಯಾವುದೇ ಥರದ್ದು ಇರಲ್ಲ ಅಂತ. ಬಟ್ ಏಜ್ ವೈಸ್ ಏನಾದರೂ ಡಿಫರ್ ಆದಾಗ, ಈಗ ತುಂಬ ಏಜ್ ಆದವ್ರಿಗೆ ಹೈಪರ್ ಟೆನ್ಷನ್ ಇದ್ದಾಗ, ಅಥವಾ ಮಿಡಲ್ ಏಜ್ಡ್ ಪರ್ಸನ್ಸಿಗೆ ಹೈಪರ್ ಟೆನ್ಷನ್ ಇದ್ದಾಗ, ಅಥವಾ ಅಡಲ್ಟ್ಸಲ್ಲಿ ಇದ್ದಾಗ ಏನಾದರೂ ಈ ಸಿಂಪ್ಟಮ್ಸ್ ಡಿಫರ್ ಆಗುತ್ತಾ? ಆ ಥರ ಯಾವುದೇ ಸಿಂಪ್ಟಮ್ಸ್ ಇಲ್ಲ. ಸೊ ಸ್ಪೆಸಿಫಿಕ್ ಆಗಿ ನಾನು ಹೇಳಿದಾಗೆ ಯಾವುದು ಈ ಏಜ್ಗೆ ಈ ಥರ ಸಿಂಪ್ಟಮ್ಸ್ ಇದೆ ಅಂತ ಹೇಳೋದು ಕಷ್ಟ. ಸೊ ಇನ್ ಜನರಲ್ ಆಗಿ ಅದೇ ನಾನು ಹೇಳಿದಾಗೆ ಪ್ರಾರಂಭಿಕ ಸ್ಟೇಜಸ್ಸಲ್ಲಿ ಯಾವುದೇ ಥರದ ಸ್ಪೆಸಿಫಿಕ್ ಸಿಂಪ್ಟಮ್ಸ್ಗಳಿಲ್ಲ. ಇವೆಲ್ಲ ಇಂಡೈರೆಕ್ಟ್ ಸಿಂಪ್ಟಮ್ಸ್, ಲೈಕ್ ತಲೆನೋವು ಬರೋದು, ತಲೆ ಸುತ್ತು ಬರೋದು, ಪಾಲ್ಪಿಟೇಷನ್ ಆಗೋದು, ಅವಾಗ ಎದೆ ನೋವು ಬರೋದು, ಸುಸ್ತು ಆಗುವುದು, ಮಂಪುತನ ಬರೋದು, ಇದೆಲ್ಲ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್. ಓಕೆ ಡಾಕ್ಟರ್, ಏನೋ ಈಗ ಹೈಪರ್ ಟೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ, ಹಾಸ್ಪಿಟಲ್ ರೀಚ್ ಆದಾಗ ಡಯಾಗ್ನೋಸ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ? ಸೊ ಯೂಶ್ವಲಿ ನಾವು ಹೈಪರ್ ಟೆನ್ಷನ್ ಡಯಾಗ್ನೋಸ್ ಮಾಡಬೇಕು ಅಂತಂದರೆ ಯಾವುದೇ ಸ್ಪೆಷಲ್ ಟೆಸ್ಟ್ಗಳೇನು ಬೇಕಾಗಿಲ್ಲ. ನಾವು ಸಿಂಪಲ್ ಆಗಿ ಒಂದು ಬಿ ಪಿ ಚೆಕ್ ಮಾಡಿದ್ರೆ ಸಾಕು. ಬಿ ಪಿ ಹೇಗೆ ಚೆಕ್ ಮಾಡ್ತೀವಿ ಅಂದರೆ ಅದಕ್ಕೆ ನಮಗೊಂದು ಇವಾಗ ಮುಂಚೆ ಎಲ್ಲ ಮರ್ಕ್ಯೂರಿ ಸ್ಪಿಗ್ಮೋಮ್ಯಾನಿಟರ್ಗಳೆಲ್ಲ ಅವೈಲೇಬಲ್ ಇದ್ವು. ಇವಾಗ ಎಲ್ಲರೂ ಮನೆಗಳಲ್ಲೂ ಡಿಜಿಟಲ್ ಬಿ ಪಿ ಅಪಾರಟಸ್ಗಳೆಲ್ಲ ಇದೆ. ಸೊ ನೀವು ಮನೆಗಳಲ್ಲಿ ಯಾರು ಬೇಕಾದ್ರೂ ಕೊಂಡ್ಕೊಂಡು ಮನೆಯಲ್ಲೇ ಬೇಕಾದ್ರೂ ಬಿ ಪಿ ಚೆಕ್ ಮಾಡ್ಕೋಬೋದು. ಯೂಶ್ವಲಿ ಬಿ ಪಿ ಚೆಕ್ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಬಿ ಪಿ ಮನೆಯಲ್ಲೇ ಚೆಕ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ದಿವಸದಲ್ಲಿ 2 ರಿಂದ 3 ಸತಿ ಚೆಕ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಚೆಕ್ ಮಾಡೋಕ್ಕಿಂತ ಮುಂಚೆ ಒಂದು ಹಾಫ್ ಆನ್ ಅವರ್ ಮುಂಚೆ, 30 ನಿಮಿಷಗಳ ಮುಂಚೆ ಯಾವುದೇ ಥರ ಕಾಫಿ, ಟೀ ಅದೇನು ತೊಗೊಳ್ಬಾರ್ದು. ಆಲ್ಕೋಹಾಲು, ಸ್ಮೋಕಿಂಗು ಅದೆಲ್ಲ ಮಾಡಿರಬಾರ್ದು. ಯಾವುದೇ ಥರದ ಫಿಸಿಕಲ್ ಎಕ್ಸಸೈಸು, ವ್ಯಾಯಾಮಗಳು ಅದೆಲ್ಲ ಮಾಡಿರಬಾರ್ದು. ಆಮೇಲೆ ಯೂಶ್ವಲಿ ಅದ್ರ ಜೊತೆಗೆ ಊಟನ ಅಟ್ಲೀಸ್ಟ್ 1 ಅವರ್ ಮುಂಚೆ ಮಾಡಿರಬೇಕು. ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ಅಂದರೆ ಊಟ ಮಾಡಿದ ತಕ್ಷಣ ಬಿ ಪಿ ಚೆಕ್ ಮಾಡಬಾರ್ದು. ಇದೆಲ್ಲ ಮಾಡೋದ್ರಿಂದ ಬಿ ಪಿ ರೀಡಿಂಗ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಯೂಶ್ವಲಿ ಜಾಸ್ತಿ ಬಿ ಪಿ ತೋರಿಸ್ಕೊಡುತ್ತೆ. ಸೊ ಬಿ ಪಿ ಚೆಕ್ ಮಾಡುವಾಗ ಸೊ ಇವೆಲ್ಲ ಅಂಶಗಳನ್ನು ಗಮನಿಸಬೇಕು. ಅದ್ರ ಜೊತೆಗೆ ನಾವು ಬಿ ಪಿ ಚೆಕ್ ಮಾಡಬೇಕಾದಾಗ ನಾವು ಪೇಷಂಟ್ ಅವ್ರು ಯಾರೇ ಇರಲಿ ಅವ್ರು ಚೆನ್ನಾಗಿ ಒಂದು ಚೇರಲ್ಲಿ ಕೂತ್ಕೊಳ್ಬೇಕು. ಅವ್ರದ್ದು ಬೆನ್ನು ಸಪೋರ್ಟಲ್ಲಿ ಇರಬೇಕು, ಕಾಲು ನೆಲದ ಮೇಲೆ ಇರಬೇಕು, ಕಾಲ್ ಕ್ರಾಸ್ ಮಾಡಿ ಕೂತ್ಕೊಳ್ಬಾರ್ದು. ಸೊ ಈ ಥರ ಎಲ್ಲ ಆವಾಗ ನಾವು ಬಿ ಪಿ ಅಪರೇಟಸ್ ಯಾವುದೇ ಆಗಲಿ, ಡಿಜಿಟಲ್ ಆಗಲಿ ಮರ್ಕ್ಯೂರಿ ಅಪರೇಟಸ್ ಆಗಲಿ, ಅದನ್ನ ತೊಗೊಂಡು ನಾವು ಬಲತೋಳೆಲ್ಲ ಎಡತೋಳಲ್ಲಿ ಕಟ್ಬಿಟ್ಟು ಸೊ ಮೆಷರ್ ಮಾಡ್ಬೋದು. ಸೊ ಅದರಲ್ಲಿ ನಮಗೆ 2 ರೀಡಿಂಗ್ ಸಿಗುತ್ತೆ. ಒಂದು ಮೊದಲೇ ಹೇಳಿದ ಥರ ಒಂದು ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಮೇಲೆ ಇರೋದು, ಕೆಳಗಡೆ ಇರೋದು ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್. ಸೊ ಯೂಶಲ್ ಆಗಿ 120/80 ಈಸ್ ನಾರ್ಮಲ್ ಬ್ಲಡ್ ಪ್ರೆಷರ್. ಸೊ ಇಫ್ ಬಿ ಪಿ ಈಸ್ ಲೆಸ್ ದೆನ್ ಅಂದರೆ ಕಮ್ಮಿ, 90 ರಿಂದ 60ಕ್ಕಿಂತ ಕೆಳಗಡೆ ಇದ್ದರೆ ಅದನ್ನ ನಾವು ಲೋ ಬಿ ಪಿ ಅಂತ ಹೇಳ್ತೀವಿ. ಯೂಶಲಿ ಲೋ ಬಿ ಪಿಯಿಂದ ಜಾಸ್ತಿ ಸಿಂಪ್ಟಮ್ಸ್ ಏನೂ ಬರಲ್ಲ. ಅವಾಗ ತಲೆ ಸುತ್ತು, ಗಿಡ್ಡಿನೆಸ್ಸು ಆ ಥರ ಸಿಂಪ್ಟಮ್ಸ್ ಇರ್ಬೋದು. ಸೊ ನಾವು ಬಿ ಪಿ ಚೆಕ್ ಮಾಡಿದಲ್ಲಿ ಮನೆಯಲ್ಲಿ ನೀವೇನಾದರೂ ಬಿ ಪಿ ಮೋರ್ ದೆನ್ 130/90 ಇತ್ತು. ಸೊ ಒಂದು ಸರ್ತಿ ಚೆಕ್ ಮಾಡಿದ್ರೆ ಜಾಸ್ತಿ ಇದೆ. ಸೊ ಒಂದೇ ರೀಡಿಂಗ್ನ ನಾವು ಬ್ಲಡ್ ಪ್ರೆಷರ್ ಹೈಪರ್ ಟೆನ್ಷನ್ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಐಡಿಯಲ್ ಆಗಿ ಯಾವುದೇ ಟೈಮಲ್ಲಿ ಚೆಕ್ ಮಾಡಿದ್ರು ನಾವು ಅಟ್ಲೀಸ್ಟ್ 3 ರೀಡಿಂಗ್ಸ್ ತೊಗೋಬೇಕು. ಆ 3 ರೀಡಿಂಗ್ಸ್ ಹೇಗಿರಬೇಕು ಅಂದರೆ 1 ಮಿನಿಟ್ ಅಪಾರ್ಟ್, ಅಂದರೆ 1 ನಿಮಿಷ ಬಿಟ್ಬಿಟ್ಟು 3 ಸತಿ ತೊಗೋಬೇಕು. ಅದರಲ್ಲಿ ಲಾಸ್ಟ್ 2 ಎವರೇಜ್ನ ಕನ್ಸಿಡರ್ ಮಾಡಿದ್ರೆ ಅದು ನಮಗೆ ಎಕ್ಸಾಕ್ಟ್ ಬಿ ಪಿ ಕೊಡುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಹೈಪರ್ ಟೆನ್ಷನ್ಗೆ ಕಾಸಸ್ ಏನೇನಾಗಿರಬಹುದು?
ಸೊ ಹೈಪರ್ ಟೆನ್ಷನ್ಗೆ ಕಾಸಸ್ಸು ಡಿಪೆಂಡ್ಸ್, ಹೇಗಾದರೆ ಅದು ಟೈಪ್ಸ್ ಆಫ್ ಹೈಪರ್ ಟೆನ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಯಾವ ಥರ ಅಂತಂದರೆ ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಆರ್ ಇಡಿಯೋಪತಿಕ್ ಹೈಪರ್ ಟೆನ್ಷನ್ ಅಂತ ಒಂದು ಇದನ್ನ ಪ್ರೈಮರಿ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಇನ್ನೊಂದಂದರೆ ಸೆಕೆಂಡ್ರಿ ಹೈಪರ್ ಟೆನ್ಷನ್. ಸೊ ಪ್ರೈಮರಿ ಹೈಪರ್ ಟೆನ್ಷನ್ಗೆ ಯಾವುದೇ ಇದೇ ಥರ ಒಂದು ಸ್ಪೆಸಿಫಿಕ್ ಕಾರಣ ಅಂತ ಇಲ್ಲ. ಸೊ ಇಟ್ ಕುಡ್ ಬಿ ಇದು ಯಾಕಾಗುತ್ತೆ ಅಂತಂದರೆ ಒಂದು ಬ್ಯಾಡ್ ಡಯಟ್ರಿ ಹ್ಯಾಬಿಟ್ಸ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು, ಅದ್ರ ಜೊತೆಗೆ ಆಮೇಲೆ ಎಥ್ನಿಸಿಟಿ ಇರ್ಬೋದು, ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು. ಇದೆಲ್ಲ ಈ ಥರಗಳಿಂದ ಇದ್ದಾಗ ನಮಗೆ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದೇ ಥರ ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂದರೆ ಸೆಕೆಂಡ್ರಿ ಹೆಸರು ಹೇಳಿದಾಗೆ ಸೆಕೆಂಡ್ರಿ ಅಂದರೆ ಇದು ಬೇರೆ ಕಾರಣದಿಂದ ಬಂದಿದೆ ಅಂತ. ಸೊ ಬೇರೆ ಕಾರಣ ಯಾವುದಾಗಬರೋದು? ಸೊ ಮೋಸ್ಟ್ ಕಾಮನ್ಲಿ ಅಂದರೆ ಸಾಮಾನ್ಯವಾಗಿ ನಾವು ಡೈಲಿ ಪ್ರಾಕ್ಟೀಸಲ್ಲಿ ನೋಡ್ತಾ ಇರೋದು ಅಂತಂದರೆ ಕಿಡ್ನಿ ಪ್ರಾಬ್ಲಮ್ಸು, ಕಿಡ್ನಿ ಫೇಲ್ಯೂರ್ ಆಗೋದು. ಈ ಕಿಡ್ನಿ ಫೇಲ್ಯೂರ್ ಆಗೋದು ಒಂದು ಕಿಡ್ನಿಯಲ್ಲಿ ತೊಂದರೆ ಇರೋದ್ರಿಂದ, ಅದ್ರ ಜೊತೆಗೆ ಕಿಡ್ನಿಗೆ ರಕ್ತನಾಳಗಳು ಸಪ್ಲೈ ಮಾಡುತ್ತೆ, ಬ್ಲಡ್ ಸಪ್ಲೈ ಆ ರಕ್ತನಾಳಗಳ ತೊಂದರೆ ಇರೋದ್ರಿಂದ. ಸೊ ಇದನ್ನ ರೀನೋವ್ಯಾಸ್ಕ್ಯುಲರ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಕೆಲವು ಮೆಡಿಸಿನ್ಸ್ ತೊಗೊಳೋದ್ರಿಂದ ಆ ಮೆಡಿಸಿನ್ಗಳ ಸೈಡ್ ಎಫೆಕ್ಟ್ ಆಗಿರ್ಬೋದು, ಸ್ಟೀರಾಯ್ಡ್ಸ್ ಆಗಿರಲಿ, ಪೇನ್ ಕಿಲ್ಲರ್ಸ್ ಮಾತ್ರೆ ಆಗಲಿ, NSAID ಗ್ರೂಪ್ ಪೇನ್ ಕಿಲ್ಲರ್ಸ್ ಮಾತ್ರೆ ಆಗಿರಲಿ, OC ಪಿಲ್ಸ್ ಆಗಲಿ, ಕೆಲವೊಂದು ಮಾತ್ರೆಗಳು, ಇಲ್ಲ ಅಂತಂದರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಲೈಕ್ ಕೋಕೇನ್ಗಳು ಆಗಲಿ, ಆಮೇಲೆ ಆಂಫೆಟಾಮಿನ್ಸ್, ಈ ಥರ ಇಲಿಸಿಟ್ ಡ್ರಗ್ ಅಬ್ಯೂಸಿಂದನೂ ಆಗ್ಬೋದು. ಅದ್ರ ಜೊತೆ ಕೆಲವೊಂದು ಹಾರ್ಮೋನಲ್ ಕಾಸಸ್ ಇದೆ. ಥೈರಾಯ್ಡ್ ಕಾಸಸ್, ಹೈಪರ್ ಥೈರಾಯ್ಡ್ ಆದರೆ ಅಂದರೆ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಇದ್ದಾಗ, ಹೈಪೋಥೈರಾಯ್ಡಿಸಮ್ ಇದ್ದಾಗ. ಅದ್ರ ಜೊತೆಗೆ ಅಡ್ರಿನಲ್ ಗ್ರಂಥಿ ಅಂತ ಇರುತ್ತೆ ಕಿಡ್ನಿ ಮೇಲ್ಗಡೆ, ಎರಡು ಕಡೆ ಕಿಡ್ನಿ ಮೇಲ್ಗಡೆ ಒಂದು ಅಡ್ರಿನಲ್ ಗ್ರಂಥಿ ಅಂತ ಇರುತ್ತೆ. ಸೊ ಆ ಅಡ್ರಿನಲ್ ಗ್ರಂಥಿಯಿಂದ ಜಾಸ್ತಿ ಹಾರ್ಮೋನ್ಗಳು ಸೀಕ್ರೆಟ್ ಆಗ್ತಾ ಇದ್ದರೆ ಅವಾಗೂ ನಮಗೆ ಹೈಪರ್ ಟೆನ್ಷನ್ ಇರುತ್ತೆ. ಸೊ ಈ ಥರ ಸೆಕೆಂಡ್ರಿ ಹೈಪರ್ ಟೆನ್ಷನಲ್ಲಿ ನಾವು ಕಾಸ್ನ ಐಡೆಂಟಿಫೈ, ಅದಕ್ಕೆ ಏನು ಕಾರಣ ಇತ್ತು ಅದನ್ನ ಐಡೆಂಟಿಫೈ ಮಾಡಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾತಾಡೋಣ, ಒಂದು ಬ್ರೇಕ್ ತೊಗೊಂಡು ಬರೋಣ. ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಿಮ್ಮಲ್ಲೂ ಯಾರೆಲ್ಲಾದರೂ ಹೈ BP ಇದೆ, ಹೈ BP ಹೋಗಿ ಹೈಪರ್ ಟೆನ್ಷನ್ ಆಗ್ತಾ ಇದೆ ಅನ್ನೋ ಭಯ ಇತ್ತು, ಹೋಗಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿಸ್ಕೋಬೇಕು, ಸೂಕ್ತವಾದ ಚಿಕಿತ್ಸೆಯನ್ನು ತಗೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾವೇರಿ ಆಸ್ಪತ್ರೆಯ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಆಸ್ಪತ್ರೆಗೆ ಹೋಗಿ ಡಾಕ್ಟರನ್ನ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಹಾಗೆ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೋಬಹುದು. ಎಸ್ ಡಾಕ್ಟರ್, ಈಗ ಹೈಪರ್ ಟೆನ್ಷನ್ ಇದೆ ಅಂತಂದಾಗ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಬಹುದಾ ಅಥವಾ ಯಾವಾಗಲೂ ಈ ರೀತಿ ಫ್ಲಕ್ಚುಯೇಟ್ ಆಗ್ತಾನೆ ಇರತ್ತಾ? ಹೈಪರ್ ಟೆನ್ಷನ್ ಕ್ಯೂರ್ ಹೇಗೆ ಮಾಡ್ಬೋದು ಅಂತಂದರೆ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್. ಸೆಕೆಂಡ್ರಿ ಕಾಸಸ್ಸಲ್ಲಿ ನಾನು ಮೊದಲೇ ಹೇಳಿದಾಗ ಕಿಡ್ನಿ ತೊಂದರೆಗಳಾಗಲಿ, ಆಮೇಲೆ ಎಂಡೋಕ್ರೈನ್ ಕಾಸಸ್, ಮೆಟಬಾಲಿಕ್ ಕಾಸಸ್, ಆ ಥರ ಕಾಸಸ್ನೆಲ್ಲ ಐಡೆಂಟಿಫೈ ಮಾಡಿದ್ರೆ ನಾವು ಬ್ಲಡ್ ಪ್ರೆಷರ್ನ ಕಂಟ್ರೋಲ್ಗೆ ಮಾಡ್ಬೋದು. ಸೊ ಅದಕ್ಕೆ ಯಾವುದೇ ಥರದ ಸ್ಪೆಸಿಫಿಕ್ ಆಗಿ ಕ್ಯೂರ್ ಅಂತ ಇಲ್ಲ. ಸೊ ನಾವು ಮೆಡಿಸಿನ್ಗಳಾಗಲಿ, ಜೀವನ ಶೈಲಿ ಆಗಲಿ, ಡಯಟ್ ಆಗಲಿ, ಎಕ್ಸಸೈಸ್ ಆಗಲಿ, ಇದೆಲ್ಲದರಿಂದ ನಾವು ಒಂದು ಲೆವೆಲಲ್ಲಿ ಅಂದರೆ ಕಂಟ್ರೋಲ್ ಮಾಡ್ಬೋದು. ಸೊ ಅದಕ್ಕೆ ಕ್ಯೂರ್ ಅಂತದ್ದು ಯಾವುದೂ ಇಲ್ಲ. ಓಕೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಆಪ್ಷನ್ ಅಂತ ಬಂದಾಗ ಕ್ಯೂರ್ ಇಲ್ಲ ಅಂದಾಗ ಟ್ರೀಟ್ಮೆಂಟ್ ಅಂತೂ ನೀಡ್ತಾನೆ ಹೋಗಬೇಕಾಗತ್ತೆ. ಸೊ ಯಾವೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ ಅವೈಲೇಬಲ್ ಇದೆ ಹೈಪರ್ ಟೆನ್ಷನ್ಗೆ? ಎಷ್ಟು ಅಡ್ವಾನ್ಸ್ಮೆಂಟ್ ಇದೆ ಟ್ರೀಟ್ಮೆಂಟಲ್ಲಿ? ಟ್ರೀಟ್ಮೆಂಟ್ ಆಪ್ಷನ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಒಂದು ಸರ್ತಿ ಬ್ಲಡ್ ಪ್ರೆಷರ್ ಹೈ ಇದೆ ಅಂತ ಗೊತ್ತಾದಾಗ ಸೊ ನಾವು ಏನೇನು ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಾವು ಯೂಶ್ವಲ್ ಆಗಿ ಬ್ಲಡ್ ಶುಗರ್ ಚೆಕ್ ಮಾಡಬೇಕು, ಥೈರಾಯ್ಡ್ ಹಾರ್ಮೋನ್ ಚೆಕ್ ಮಾಡಬೇಕು, ECG, 2D ಎಕೋ, ಆಮೇಲೆ ಕಿಡ್ನಿ ಬಗ್ಗೆ ನೋಡೋಕ್ಕೆ ಯೂರಿನ್ ರೂಟೀನ್ ಮಾಡಬೇಕು, ಮೂತ್ರ ಪರೀಕ್ಷೆ ಮಾಡಬೇಕು, ಆಮೇಲೆ ಅಲ್ಟ್ರಾಸೌಂಡ್ ಮಾಡಬೇಕು. ಸೊ ಇದೆಲ್ಲ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಸೊ ಏನಾದರೂ ಹೈ ಬ್ಲಡ್ ಪ್ರೆಷರಿಂದ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಆಗಿದೆಯಾ, ಈ ಬೇರೆ ಬೇರೆ ಅಂಗಗಳಲ್ಲಿ ಏನಾದರೂ ತೊಂದರೆ ಆಗಿದೆಯಾ ಇಲ್ಲ ಅಂತ ನೋಡಬೇಕು. ಸೊ ಟ್ರೀಟ್ಮೆಂಟ್ಗಂತ ಬಂದಮೇಲೆ ಟ್ರೀಟ್ಮೆಂಟ್ ಬೇರೆ ಬೇರೆ ಕಂಡೀಷನ್ ಮೇಲೆ ವೇರಿ ಆಗುತ್ತೆ. ಯಾವ ಥರ ಎಷ್ಟು ಸಿವಿಯರ್ ಆಗಿದೆ, ರಕ್ತದೊತ್ತಡ ತೀವ್ರತೆ ಎಷ್ಟಿದೆ, ಅವ್ರಿಗೆ ಬೇರೆ ಏನಾದರೂ ಕೋಮಾರ್ಬಿಡಿಟೀಸ್ ಇದೆ ಅಂದರೆ ಅವ್ರಿಗೆ ಏನಾದರೂ ಡಯಾಬಿಟೀಸ್ ಇದೆಯಾ, ಕಿಡ್ನಿ ತೊಂದರೆ ಇದೆಯಾ, ಹಾರ್ಟ್ ತೊಂದರೆ ಇದೆಯಾ, ಆಮೇಲೆ ಅದ್ರ ಜೊತೆಗೆ ಅವ್ರದ್ದು ಏಜು, ಅವ್ರದ್ದು ಫಿಸಿಕಲ್ ಹ್ಯಾಬಿಟಸ್ ಅಂದರೆ ಅವ್ರಿಗೆ ತೆಳ್ಳಗಿದಾರ, ದಪ್ಪ ಆಗಿದಾರ, ಬೊಜ್ಜು ಇದೆಯಾ. ಸೊ ಇದೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ಗೆ ಬಂದರೆ ಸೊ ನಾವು ಲೈಫ್ ಸ್ಟೈಲ್ ಚೇಂಜಸ್ ಅಳವಡಿಸ್ಕೋಬೋದು. ಅದ್ರ ಜೊತೆಗೆ ಡಯಟ್ರಲ್ಲಿ, ಆಹಾರಾಭ್ಯಾಸದಲ್ಲಿ ಸ್ವಲ್ಪ ಚೇಂಜಸ್ನ ಅಳವಡಿಸ್ಕೋಬೋದು. ಅದೇ ಥರ ದಿನನಿತ್ಯ ವ್ಯಾಯಾಮ ಮಾಡಬೇಕು. ಸೊ ಇದೆಲ್ಲದ್ರ ಜೊತೆಗೂ ಮೆಡಿಸಿನ್ಗಳು ಯೂಸ್ ಮಾಡಬೇಕಾಗತ್ತೆ.
ಓಕೆ ಡಾಕ್ಟರ್, ಈಗ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಅಂದರೆ ಒಬ್ಬ ಪೇಷಂಟ್ ಯಾವ ರೀತಿಯ ಒಂದು ಟಾರ್ಗೆಟ್ಗಳನ್ನು ಇಟ್ಕೋಬೇಕಾಗತ್ತೆ, ಅದನ್ನು ಫಾಲೋ ಮಾಡಬೇಕಾಗತ್ತೆ? ಸೊ ಯೂಶಲ್ ಆಗಿ ಟಾರ್ಗೆಟ್ ಬ್ಲಡ್ ಪ್ರೆಷರ್ ಬಂದುಬಿಟ್ಟು, ಸೊ ನಾರ್ಮಲ್ ಬ್ಲಡ್ ಪ್ರೆಷರ್ ಇಸ್ 120/80. ಸೊ ಟಾರ್ಗೆಟ್ ಬ್ಲಡ್ ಪ್ರೆಷರ್ ಅದೇ ಥರ ನಾನು ಟ್ರೀಟ್ಮೆಂಟ್ ಆಪ್ಷನ್ಸ್ ಹೇಗೆ ಬೇರೆ ಬೇರೆ ಕಂಡೀಷನಲ್ಲಿ ಡಿಪೆಂಡ್ ಆಗುತ್ತೆ, ಅದೇ ಥರ ಟಾರ್ಗೆಟ್ ಸ್ವಲ್ಪ ವೇರಿ ಆಗುತ್ತೆ. ಸೊ ಯೂಶಲ್ ಆಗಿ ನಾವು ಬ್ಲಡ್ ಪ್ರೆಷರ್ ವ್ಯಾಲ್ಯೂಗಳನ್ನ 130/80 ಇದಕ್ಕಿಂತ ಕಡಿಮೆ ಟಾರ್ಗೆಟ್ ಮಾಡ್ತೀವಿ. ಸೊ ಇನ್ನು ಎಲ್ಡರ್ಲಿ ಅಂದರೆ ಮೋರ್ ದೆನ್ 60 ಇಯರ್ಸ್ 60 ವರ್ಷ ವಯಸ್ಕರ ಮುದುಕರಲ್ಲಿ ನಾವು ಜಾಸ್ತಿ ಸ್ಟ್ರಿಕ್ಟ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ನ ಅಚೀವ್ ಮಾಡಲ್ಲ. ಸೊ 140/90 ಅದಕ್ಕಿಂತ ಕಮ್ಮಿ ಇದ್ರೂ ದಟ್ ಈಸ್ ಆಲ್ಸೋ ಓಕೆ. ಇನ್ನು ಡಯಾಬಿಟೀಸ್ ಇರೋರಿಗೆ, ಕಿಡ್ನಿ ತೊಂದರೆ ಇರೋರಿಗೆ BP ಲೆಸ್ ದೆನ್ 130/80 ಅದನ್ನ ಟಾರ್ಗೆಟ್ ಮಾಡ್ತೀವಿ ನಾವು. ಓಕೆ ಡಾಕ್ಟರ್, ಇನ್ನು ಈ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದರೆ ಏನು ಅಂತ? ಓಕೆ, ಸೊ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂದಾಗೆ ಈಗ ಯಾರಾದರೂ ಆಸ್ಪತ್ರೆಗೆ ಬಂದರು ಅಥವಾ ಕ್ಲಿನಿಕ್ಗೆ ಬಂದರು, ಸೊ ಬಂದಾಗ ಅವರಿಗೆ ಒಂಥರ ಆಂಗ್ಸಿಟಿ ಇರುತ್ತೆ, ಏನಾಗುತ್ತೆ ಏನಿಲ್ಲ ಅಂತ ಭಯ ಇರುತ್ತೆ. ಸೊ ಈ ಥರ ಕಂಡೀಷನಲ್ಲಿದ್ದಾಗ ನಾವು BP ಚೆಕ್ ಮಾಡಿದಾಗ, ಅವ್ರು ಹಾಸ್ಪಿಟಲ್ ಬಂದು ಚೆಕ್ ಮಾಡಿದಾಗ BP ಜಾಸ್ತಿ ತೋರಿಸುತ್ತೆ. ಬಟ್ ಅವ್ರು ಹೇಳ್ತಾರೆ ಮನೆಯಲ್ಲಿ ನಾನು ಚೆಕ್ ಮಾಡ್ತೀನಿ, ರೆಗ್ಯುಲರ್ ಆಗಿ ಚೆಕ್ ಮಾಡ್ತೀನಿ, ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಥರ ಜನಗಳು ಆಸ್ಪತ್ರೆಯಲ್ಲಿ ಬಂದಾಗ, ಕ್ಲಿನಿಕಲ್ಲಿ ಬಂದಾಗ ಜಾಸ್ತಿ BP ತೋರಿಸೋದನ್ನ ಮನೆಯಲ್ಲಿ ಚೆಕ್ ಮಾಡಿದಾಗ ನಾರ್ಮಲ್ ಇರೋದನ್ನು ನಾವು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಇನ್ನೊಂದು ಇದೆ ಮಾಸ್ಕ್ಡ್ ಹೈಪರ್ ಟೆನ್ಷನ್ ಅಂತ. ನಾರ್ಮಲ್ ಆಗಿ ಹೈಪರ್ ಟೆನ್ಷನ್ ಪೇಷಂಟ್ ಆಗಿ ಬೇರೆ ಬಂದಾಗ BP ಚೆಕ್ ಮಾಡಿದಲ್ಲಿ, ಆಸ್ಪತ್ರೆಯಲ್ಲೆಲ್ಲ ಕ್ಲಿನಿಕಲ್ಲಿ ಚೆಕ್ ಮಾಡಿದ್ರೆ BP ನಾರ್ಮಲ್ ಆಗಿರುತ್ತೆ. ಬಟ್ ಚೆಕ್ ಮನೆಯಲ್ಲಿ ಚೆಕ್ ಮಾಡಿದಾಗ ಸೊ ಹೈ BP ಅಂತ ಇರ್ಬೋದು, ಹೈಯರ್ ರೆಕಾರ್ಡಿಂಗ್ಸ್ ಬರ್ಬೋದು. ಇದನ್ನ ಮಾಸ್ಕ್ಡ್ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ. ಸೊ ಇದು ಮಾಸ್ಕ್ಡ್ ಹೈಪರ್ ಟೆನ್ಷನ್ ಇಲ್ಲ ವೈಟ್ ಕೋಟ್ ಹೈಪರ್ ಟೆನ್ಷನ್ ಇಲ್ಲ. ಕೆಲವೊಂದು ಸರ್ತಿ ಯಂಗ್ ಪೀಪಲ್ ಅಂದರೆ ವಯಸ್ಕರಲ್ಲಿ, ಯುವತಿಯರಲ್ಲಿ ಅವ್ರಿಗೆ ಬ್ಲಡ್ ಪ್ರೆಷರ್ ಮನೇಲಿ ಚೆಕ್ ಮಾಡಿದಾಗ ಇಟ್ ಈಸ್ ತುಂಬ ಜಾಸ್ತಿ ಇಲ್ಲ, ಮೋರ್ ದೆನ್ 140/90 ಇಲ್ಲ, 120 to 129 ಆ ಥರ ಇರುತ್ತೆ. ಕೆಲವೊಂದು ಸರ್ತಿ ಚೆಕ್ ಮಾಡಿದಾಗ 135/40 ಇರುತ್ತೆ, 135 to 40 ಇರುತ್ತೆ, ಇಲ್ಲ 80 to 90 ಆ ಥರ ರೇಂಜಾಗಿ ಇದ್ದಾಗ ಸೊ ನಾವು ಕನ್ಫರ್ಮ್ ಹೇಗೆ ಮಾಡ್ಕೋಬೇಕು ಅಂತಂದರೆ ಬೆಟರ್ ಈಸ್ 24 hour ಆ್ಯಂಬ್ಯುಲೇಟರಿ ಬ್ಲಡ್ ಪ್ರೆಷರ್ ಮ್ಯಾನಿಟರ್. ಅಂದರೆ ಇದು ಈ ಒಂದು ಮಷಿನ್ ಇರುತ್ತೆ. ಸೊ ಅದ್ರ ಜೊತೆಗೆ ಕಫ್ ಇರುತ್ತೆ. ಸೇಮ್ ಬ್ಲಡ್ ಪ್ರೆಷರ್ ಹೇಗೆ ಮೆಜರ್ ಮಾಡುತ್ತೆ ಅದೇ ಥರ ಕಫು ನಾವು ಕೈಗೆ ಹಾಕ್ತೀವಿ, ಆ ಮಷಿನ್ ಇರುತ್ತೆ. ಅದು ಪ್ರತಿ ಗಂಟೆಗೆ ಫಾರ್ 24 ತಾಸುಗಳು, ಬೆಳಗ್ಗೆ ರಾತ್ರಿ ಸಂಜೆ ಎಲ್ಲ ಟೈಮಲ್ಲೂ 1 hour ಗ್ಯಾಪಲ್ಲಿ ಬ್ಲಡ್ ಪ್ರೆಷರ್ ಮೆಷರ್ ಮಾಡುತ್ತೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ. ಸೊ ಫುಲ್ 24 hours ವಿತ್ ದೇರ್ ರೂಟೀನ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ರೆ ಅವ್ರದ್ದು BP ವೇರಿಯೇಷನ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ಮಾಡಿದ್ರೆ ಕೆಲವೊಂದು ಸರ್ತಿ ನಾರ್ಮಲ್ ಆಗಿ ನಮ್ಮ ಬ್ಲಡ್ ಪ್ರೆಷರು ಮಲ್ಕೊಂಡಾಗ ಕಮ್ಮಿ ಆಗುತ್ತೆ. ಸೊ ಈ ಥರ ಯಂಗ್ ಪೀಪಲ್ ಇರೋರಿಗೆ ಕೆಲವೊಂದು ಸರ್ತಿ ಏನಾಗುತ್ತೆ, ಈ ನಾರ್ಮಲ್ ಡಿಪ್ಪಿಂಗ್ ಏನಿರುತ್ತಲ್ಲ ಬ್ಲಡ್ ಪ್ರೆಷರ್ಲಿ ಅದು ನೈಟ್ ಟೈಮ್ ಮಲ್ಕೊಂಡಾಗ ಆಗಲ್ಲ. ಸೊ ಇದು ಒಂದು ಅರ್ಲಿ ಸೈನ್ಸ್ ಆಫ್ ಹೈಪರ್ ಟೆನ್ಷನ್ ಅಂತ ಹೇಳ್ಬೋದು. ಯಾಕಂದರೆ ವೇರಿಯಸ್ ಅಧ್ಯಯನಗಳೆಲ್ಲ ನೋಡಿದಾಗ ಏನು ಹೇಳ್ತದೆ ಅಂದರೆ, ಈ ಥರ ನಾನ್ ಡಿಪ್ಪಿಂಗ್ ಇದ್ದರೆ ಅವ್ರಿಗೆ ಹಾರ್ಟ್ ತೊಂದರೆ ಆಗೋದು, ಮುಂದೆ ಕಿಡ್ನಿ ತೊಂದರೆ ಆಗೋದು, ಕಾರ್ಡಿಯೋಮಯೋಪತಿ ಆಗ್ಬೋದು, ಈ ಥರ ರಿಸ್ಕ್ಗಳೆಲ್ಲ ತುಂಬ ಜಾಸ್ತಿ. ಓಕೆ ಡಾಕ್ಟರ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕ್ ತೊಗೊಂಡು ಬರೋಣ. ಡಿಯರ್ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಬ್ರೇಕ್ನ ಬಳಿಕ ಡಿಯರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈ ಮೇ ಮೆಜರ್ಮೆಂಟ್ ಮಂತ್ ಅಂದರೆ ಏನು ಅಂತ? ಸೊ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಮೇ 17ನೇ ತಾರೀಕಲ್ಲಿ ನಾವು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಮುಂಚೆ ಸೆಲೆಬ್ರೇಟ್ ಮಾಡ್ತಿದ್ವಿ. 2017ರಿಂದ ಇಂಟರ್ನ್ಯಾಷನಲ್ ಸೊಸೈಟಿ ಹೈಪರ್ ಟೆನ್ಷನಿಂದ ಮೇ ತಿಂಗಳಲ್ಲಿ ಮೇ 1ರಿಂದ ಮೇ 31ನೇ ತಾರೀಕು ತನಕ ಮೇ ಮೆಜರ್ಮೆಂಟ್ ಮಂತ್ ಅಂತ ಅಬ್ಸರ್ವ್ ಮಾಡಲಾಗ್ತಾ ಇದೆ. ಸೊ ಇದ್ರ ಮೇನ್ ಉದ್ದೇಶ ಏನಂತಂದರೆ, ಜನಗಳಲ್ಲಿ ಹೈಪರ್ ಟೆನ್ಷನ್ ಬಗ್ಗೆ ಅವೇರ್ನೆಸ್ನ ಕ್ರಿಯೇಟ್ ಮಾಡುವುದು, ಹೈಪರ್ ಟೆನ್ಷನಿಂದ ಆಗುವ ತೊಂದರೆಗಳ ಬಗ್ಗೆ, ಸೈಡ್ ಎಫೆಕ್ಟ್ಸ್ಗಳ ಬಗ್ಗೆ ಅವ್ರಿಗೆ ಜ್ಞಾನ ಮೂಡಿಸುವುದು. ಸೊ ಅದಕ್ಕೋಸ್ಕರ ಮೇ ಮೆಜರ್ಮೆಂಟ್ ಮಂತನ್ನು ಅಬ್ಸರ್ವ್ ಮಾಡಲಾಗ್ತಿದೆ. ಸೊ ಇದರಲ್ಲಿ ಮೋರ್ ದೆನ್ 100 ಕಂಟ್ರೀಸು 2017 ಪಾಲ್ಗೊಳ್ತಾ ಇದೆ. ಇಂಡಿಯಾನೂ ಅದರಲ್ಲಿ ಒಂದು ಪಾರ್ಟು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾವು ಮನೆಗೆ ಹೋಗಿ ಮೇ ಮೆಜರ್ಮೆಂಟ್ ಮಂತಲ್ಲಿ ಮನೆಗೆ ಹೋಗಿ ಪಾರ್ಕಲ್ಲಾಗಲಿ, ಕಾಲೇಜಸ್ ಆಗಲಿ, ಸ್ಕೂಲ್ಸ್ ಆಗಲಿ ಎಲ್ಲ ಕಡೆ ಹೋಗ್ಬಿಟ್ಟು ಫ್ರೀಯಾಗಿ BP ಚೆಕ್ ಮಾಡ್ತಾರೆ. ಸೊ ಈ ಚೆಕ್ ಮಾಡೋದ್ರ ಉದ್ದೇಶ ಏನಿದೆ ಅಂತಂದರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ 3ರಲ್ಲಿ ಒಬ್ಬರಿಗೆ ಹೈಪರ್ ಟೆನ್ಷನ್ ಇದೆ, ವಯಸ್ಕರಲ್ಲಿ 3ರಲ್ಲಿ ಒಬ್ಬರಿಗೆ ಬ್ಲಡ್ ಪ್ರೆಷರ್, ಅಧಿಕ ರಕ್ತದೊತ್ತಡ ಇದ್ದೇ ಇರುತ್ತೆ. ಅದರಲ್ಲಿ
50% ಅಂದರೆ 50% ಶೇಕಡ ಜನಗಳಿಗೆ ಅವರಿಗೆ ಬ್ಲಡ್ ಪ್ರೆಷರ್ ಇದೆ ಅಂತ ಗೊತ್ತಿಲ್ಲ. ಯಾಕೆ? ಏನು ಸಿಂಪ್ಟಮ್ಸ್ ಇಲ್ಲ. ಸೊ ಈ ಥರ ನಾವು ಅವ್ರನ್ನ ಮನೆಗೆ ಹೋಗಿ ಸ್ಕ್ರೀನ್ ಮಾಡಿದರೆ ಯಾರಿಗೆ ಹೈಪರ್ ಟೆನ್ಷನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ನಮ್ಮ ಕಂಟ್ರಿಯಲ್ಲಾಗಲಿ ವರ್ಲ್ಡ್ ವೈಡ್ ಎಷ್ಟು ಹೈಪರ್ ಟೆನ್ಷನ್ನ ಪ್ರಿವೆಲೆನ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಇದರಿಂದ ನಾವು ಮುಂದೆ ಯಾವುದಾದ್ರು ಸಾಮಾಜಿಕ ಕಾರ್ಯಕ್ರಮಗಳಾಗಲಿ ಎಲ್ಲ ಪಾಲಿಸಿಗಳೆಲ್ಲ ಆಗಲಿ ಅದನ್ನ ಫಾರ್ಮುಲೇಟ್ ಮಾಡ್ಬೋದು. ಓಕೆ ಡಾಕ್ಟರ್, ಏನು ಕಾವೇರಿ ಆಸ್ಪತ್ರೆ ಯಾವ ರೀತಿ ಈ MMM ಕ್ಯಾಂಪೈನಲ್ಲಿ ಹೆಲ್ಪ್ ಮಾಡ್ತದೆ ಜನಕ್ಕೆ? ಸೊ ನಾವು ಕಾವೇರಿ ಹಾಸ್ಪಿಟಲಿಂದ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಹೈಪರ್ ಟೆನ್ಷನ್ ಮತ್ತು ಮೆಜರ್ಮೆಂಟ್ ಮಂತ್ ಕ್ಯಾಂಪೇನ್ ಟೀಮ್ ಜೊತೆ ಸೇರಿಕೊಂಡು ಮನೆಗೆ ಹೋಗಿ ಮೇ 1ನೇ ತಾರೀಕಿಂದ ಹೈಪರ್ ಟೆನ್ಷನ್ ಸ್ಕ್ರೀನಿಂಗ್, ಅದರ ಜೊತೆಗೆ ಹೈಟು, ವೇಟು, ಆಮೇಲೆ ಬಾಡಿ ವೇಟ್, ಆಮೇಲೆ ವೇಸ್ಟ್ ಸರ್ಕಂಫರೆನ್ಸ್ ಅಂದರೆ ಒಬೆಸಿಟಿ ಸ್ಕ್ರೀನಿಂಗ್. ಸೊ ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇದರ ಮೇನ್ ಉದ್ದೇಶ ಸೇಮ್ ಅದೇ ಥರ ಜನಗಳಲ್ಲಿ ಹೈಪರ್ ಟೆನ್ಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದರಿಂದ ಆಗುವ ಸೈಡ್ ಎಫೆಕ್ಟ್ಗಳು, ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಯಾವಾಗ ಟ್ರೀಟ್ಮೆಂಟ್ ತೊಗೋಬೇಕು, ಆಮೇಲೆ ಯಾವ ಥರ ಡಯಟ್ರಿ ಅಡ್ವೈಸಸ್ ಫಾಲೋ ಮಾಡಬೇಕು, ಇದರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ ಡಾಕ್ಟರ್, ಇನ್ನು ರೆಗ್ಯುಲರ್ ಸ್ಕ್ರೀನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾಕೆ ಸ್ಕ್ರೀನಿಂಗನ್ನು ಹೈಪರ್ ಟೆನ್ಷನ್ಗೆ ಮಾಡಿಸ್ಬೇಕಾಗತ್ತೆ? ಸ್ಕ್ರೀನಿಂಗ್ ಯಾಕೆ ಮಾಡಬೇಕು ಅಂತಂದರೆ ಒಂದೇ ಕಾರಣ ಏನಂತಂದರೆ ಹೈಪರ್ ಟೆನ್ಷನ್ಗೆ ಯಾವುದೇ ಥರ ಸಿಂಪ್ಟಮ್ಸ್ ಇಲ್ಲ. ಸೊ ಅದರಿಂದ ಏನು ಸಿಂಪ್ಟಮ್ಸ್ ಇಲ್ಲ ಅಂತಂದರೆ ಯಾರು ಬಂದು ಹಾಸ್ಪಿಟಲ್ಗೆ ಆಗಲಿ ಕ್ಲಿನಿಕ್ ಆಗಲಿ ಬಂದು ಏನು ಚೆಕಪ್ ಮಾಡಿಸೋದಿಲ್ಲ. ಸ್ಕ್ರೀನಿಂಗ್ ಮಾಡೋದ್ರಿಂದ ಅವ್ರಿಗೆ ಹೈಪರ್ ಟೆನ್ಷನ್ ಇದೇನಾ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಈ ಹೈಪರ್ ಟೆನ್ಷನ್ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂತಂದರೆ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ತೊಂದರೆ ಆಗುತ್ತೆ, ಹಾರ್ಟ್ ತೊಂದರೆ ಆಗುತ್ತೆ, ಹಾರ್ಟ್ ಫೇಲ್ಯೂರ್ ಆಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಸ್ಟ್ರೋಕ್ ಅಂದರೆ ಪ್ಯಾರಲೈಸಿಸ್, ಪಾರ್ಶ್ವವಾಯು ಆ ಥರ ಎಲ್ಲ ಆಗ್ಬೋದು. ಸೊ ಅದರಿಂದ ಸ್ಕ್ರೀನಿಂಗ್ ಮಾಡೋದು ಇಂಪಾರ್ಟೆಂಟ್. ಇದೇ ಥರ ಈ ಹೈಪರ್ ಟೆನ್ಷನ್ನು ವಿಶ್ವದಲ್ಲಿ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಆಫ್ ಡೆತ್. ಸೊ ಅದರಿಂದ ಇಫ್ ಈ ರೆಗ್ಯುಲರ್ ಆಗಿ ಸ್ಕ್ರೀನ್ ಮಾಡಿದರೆ ಹೈಪರ್ ಟೆನ್ಷನ್ ಇದೇನೋ ಗೊತ್ತಾಗುತ್ತೆ. ಸೊ ಇದರಿಂದ ಬೇರೆ ಮುಂದೆ ಆಗುವ ಅನಾಹುತಗಳನ್ನು ನಾವು ತಡಿಬಹುದು. ಓಕೆ ಡಾಕ್ಟರ್, ಇನ್ನು ವೀಕ್ಷಕರಿಗೆ ಒಂದು ಟೇಕ್ ಹೋಮ್ ಮೆಸೇಜ್ ಕೊಡೋದಾದರೆ? ಸೊ ಟೇಕ್ ಹೋಮ್ ಮೆಸೇಜ್ ಏನಂತ ಹೇಳೋದಕ್ಕೆ ಬಯಸ್ತೀನಿ ಅಂತಂದರೆ, ಹೈಪರ್ ಟೆನ್ಷನ್ ಇದು ಒಂಥರ ಸೈಲೆಂಟ್ ಕಿಲ್ಲರ್ ಥರ. ಸೈಲೆಂಟ್ ಯಾಕಂದರೆ ಏನು ಸಿಂಪ್ಟಮ್ಸ್ ಇಲ್ಲ. ಇದೇ ಥರ ಸಿಂಪ್ಟಮ್ಸ್ ಇರೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಇರೋರಿಗೆ ಈ ಸಿಂಪ್ಟಮ್ಸ್ ಇಲ್ಲ. ಸೊ ಅವರು ಏನು ಚೆಕಪ್ ಮಾಡಿಸೋದಿಲ್ಲ. ಚೆಕಪ್ ಮಾಡಿಸ್ಲಿಲ್ಲ ಅಂತಂತಂದರೆ ಮುಂದೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ, ಹಾರ್ಟ್ ತೊಂದರೆ, ಕಿಡ್ನಿ ತೊಂದರೆ, ಸ್ಟ್ರೋಕು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದು ಟೇಕ್ ಹೋಮ್ ಮೆಸೇಜನ್ನು ಯಾರೇ ಆಗಲಿ, ಹೆಣ್ಮಕ್ಳಾಗಲಿ, ಗಂಡು ಮಕ್ಕಳಾಗಲಿ, ವಯಸ್ಕರಾಗಲಿ, ಓಲ್ಡ್ ಏಜ್ ಆಗಲಿ, ಯಾರೇ ಆಗಲಿ ಪ್ರತಿ ವರ್ಷ ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದರೂ BP ಚೆಕ್ ಮಾಡ್ಕೋಬೇಕು. ಹೈಪರ್ ಟೆನ್ಷನ್ ಇರೋರು ಫ್ರೀಕ್ವೆಂಟ್ ಆಗಿ BP ಚೆಕಪ್ ಮಾಡಬೇಕು. ಅವರು ರೆಗ್ಯುಲರ್ ಆಗಿ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಸಿನ್ಗಳನ್ನೆಲ್ಲ ರೆಗ್ಯುಲರ್ ಆಗಿ ತೊಗೋಬೇಕು. ಆಮೇಲೆ ಡಯಟ್ರಿ ಅಡ್ವೈಸು, ಎಕ್ಸಸೈಸು, ಆಮೇಲೆ ಲೈಫ್ ಸ್ಟೈಲ್ ಚೇಂಜಸ್, ಸ್ಮೋಕಿಂಗ್ನ ಸ್ಟಾಪ್ ಮಾಡೋದು, ಆಲ್ಕೋಹಾಲ್ ನಿಲ್ಲಿಸೋದು, ಸಾಲ್ಟ್ ಇಂಟೇಕ್, ಉಪ್ಪಿನ ಸೇವನೆ ಕಮ್ಮಿ ಮಾಡೋದು, ಜಂಕ್ ಫುಡ್ನ ಅವಾಯ್ಡ್ ಮಾಡೋದು, ಡೈಲಿ ಅಟ್ಲೀಸ್ಟ್ 30 ನಿಮಿಷ ವಾಕಿಂಗ್ ಮಾಡಬೇಕು, ಜಾಗಿಂಗ್, ರನ್ನಿಂಗ್ ಆ ಥರ ಎಕ್ಸಸೈಸ್ ಮಾಡಬೇಕು. ಸೊ ಇದೆಲ್ಲ ನಮ್ಮ ಹೈಪರ್ ಟೆನ್ಷನ್ನ ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟು ಇವತ್ತಿನ ಕಾರ್ಯಕ್ರಮದಲ್ಲಿ ಹೈಪರ್ ಟೆನ್ಷನ್ ವಿಚಾರವಾಗಿ. ಈ ಬಗ್ಗೆ ಎಷ್ಟೊಂದು ಜನರಿಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಹೈಪರ್ ಟೆನ್ಷನ್ ಇದ್ದಾಗ ಏನೆಲ್ಲ ತೊಂದರೆ ಆಗುತ್ತೆ, ಯಾವ ರೀತಿ ಹೈಪರ್ ಟೆನ್ಷನ್ ಅನ್ನ ರೆಗ್ಯುಲರ್ ಆಗಿ ಸ್ಕ್ರೀನ್ ಮಾಡಬೇಕಾಗತ್ತೆ, ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.